ಭಾಗವತಕ್ಕೆ ಹೆಣ್ಣು ಮಕ್ಕಳು ಬಹಳ ಬರ್ತಾ ಇದ್ದಾರೆ. ಬಹಳ ಸಂತೋಷ, ಸ್ವಾಗತ. ಆದರೆ ಗಂಡು ಮಕ್ಕಳನ್ನು ಕರೆದುಕೊಂಡು ಬರಬೇಕು, ಕಳಿಸಬೇಕು ಅಂತ ಎಲ್ಲ ಪಾಲಕರಿಗೆ ಶ್ರೀಕೃಷ್ಣ ಪರಮಾತ್ಮ ಆದೇಶವನ್ನು ನೀಡ್ತಾ ಇದ್ದಾನೆ. ಎಲ್ಲ ಬಾಲಕರು ಹಾಗೂ ಬಾಲಕಿಯರು ಮುಖ್ಯವಾಗಿ ನಿಮ್ಮ ವಯಸ್ಸಿನಲ್ಲಿ ನಿಮಗೆಲ್ಲ ಬೇಕಾದದ್ದು ಯಾವುದು? ಆಟ. ಹೌದು ಅಲ್ವೋ? ರಜೆ ಇತ್ತು ಅಂದರೆ ಆಟ ಆಡೋದಕ್ಕೆ ಹೋಗ್ತೀರಿ, ಓಡಿ. ಆಟ ಆಡಬೇಕು. ಆಟ ಆಡೋದರಿಂದ ಆರೋಗ್ಯ ಚೆನ್ನಾಗಿರ್ತದೆ, ಮನಸ್ಸು ಹಗರಾಗಿರ್ತದೆ, ಮತ್ತೆ ಒಳ್ಳೆಯ ಅಭ್ಯಾಸವನ್ನು ಮಾಡಬಹುದು. ಆದರೆ ಏನು ಆಟ ಆಡಬೇಕು ಅಂತ ಭಾಗವತ ನಮಗೆ ಹೇಳುತ್ತದೆ. ಬಾಲಃ ಕ್ರೀಡನಕೈ ಕ್ರೀಡನ್ ಕೃಷ್ಣ ಕ್ರೀಡಾಂಯ ಆದದೆ. ಪರೀಕ್ಷಿತ್ ರಾಜರ ವರ್ಣನೆಯನ್ನು ಮಾಡುವಾಗ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂಧದಲ್ಲಿ ಈ ಮಾತನ್ನು ಉಲ್ಲೇಖ ಮಾಡುತ್ತಾರೆ. ಪರೀಕ್ಷಿತ್ ರಾಜರ ಬಾಲ್ಯ ಹೇಗಿತ್ತು ಅಂದರೆ, ಬಾಲಕರಾಗಿರುವಾಗ ಎಲ್ಲರಂತೆ ಅವರು ಆಟ ಆಡ್ತಿದ್ರು. ಆಟ ಆಡುವಾಗ ಏನು ಆಟ ಆಡ್ತಾ ಇದ್ದರು? ಕೃಷ್ಣನ ಲೀಲೆಗಳನ್ನೇ ಆಟಿಕೆ ಸಾಮಾನುಗಳಿಂದ ಮಾಡಿಕೊಂಡು ಅದನ್ನೇ ಆಡೋದು. ಕೃಷ್ಣ ರುಕ್ಮಿಣಿ ಮದುವೆಯಾದ ಹಾಗೆ, ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ ಹಾಗೆ ಒಂದು ಗೊಂಬೆ, ಆ ಗೊಂಬೆ ಕೈಯಲ್ಲಿ ಇನ್ನೊಂದು ಪರ್ವತ, ಆ ಪರ್ವತದ್ದು ಒಂದು ಗೊಂಬೆ ಮಾಡಿಕೊಂಡು ಅದನ್ನು ಕೃಷ್ಣನ ಕೈಯಲ್ಲಿ ಕೊಡೋದು. ಹೀಗೆ ಏನು ಆಟ ಆಡಿದರೂ ಕೃಷ್ಣನ ಆಟವನ್ನೇ ಆಡೋದು ಅಥವಾ ರಾಮನ ಆಟವನ್ನೇ ಆಡೋದು. ಹೀಗೆ ಪರೀಕ್ಷಿತ್ ರಾಜರು ಆಟ ಆಡ್ತಾ ಇದ್ದರು ಅಂತ ವರ್ಣನೆ ಬರ್ತದೆ. ನೀವೆಲ್ಲ ಹೇಗೆ ಆಡಬೇಕು ಗೊತ್ತಾಯ್ತಾ? ಏನಾದರೂ ಆಟ ಆಡಬೇಕಾದ್ರೆ ನಾಯಿ ತೊಗೊಂಡು ಆಟ ಆಡಬೇಡಿ. ಆ ನಾಯಿಗೆ ಮುದ್ದು ಕೊಡೋದು, ನಾಯಿಯನ್ನು ತಲೆ ಮೇಲೆ ಕೂಡಿಸ್ಕೊಳ್ಳೋದು, ತೊಡೆ ಮೇಲೆ ಕೂಡಿಸ್ಕೊಳ್ಳೋದು, ನಾಯಿ, ಕತ್ತಿ, ಒಂಟಿ ಅವೆಲ್ಲ ಇರಲಿ ದೂರ. ನಾಯಿ ಹೊರಗೆ ಬಂದರೆ ಅದಕ್ಕೆ ತಿನ್ನಲಿಕ್ಕೆ ಏನಾದರೂ ಆಹಾರ ಹಾಕಬೇಕು, ಉಪಕಾರ ಮಾಡಬೇಕು, ಅದು ಧರ್ಮ. ಆದರೆ ನಾಯಿಯನ್ನು ತಲೆಯ ಮೇಲೆ ಕೂಡಿಸ್ಕೊಂಡು ಓಡಾಡೋದಲ್ಲ, ನಾಯಿ ಜೊತೆಗೆ ವಾಕಿಂಗ್ ಮಾಡೋದಂತೂ ಅಲ್ಲವೇ ಅಲ್ಲ. ಮಹಾಭಾರತದಲ್ಲಿ ಮುಂದೆ ಕಲಿಯುಗದಲ್ಲಿ ಬರುವ ಈ ಎಲ್ಲ ವಿಷಯಗಳನ್ನು ರುದ್ರದೇವರು ಪಾರ್ವತಿಗೆ ಹೇಳಿದ್ದಾರೆ. ಆ ರೀತಿ ಏಷ್ವಭಿ ಕ್ರೀಡಮಾನಾಶ್ಚ, ನಾಯಿ ಜೊತೆಗೆ ಆಟ ಆಡಿದರೆ ಇದ್ದಕ್ಕಿದ್ದ ಹಾಗೆ ಭಯ ಆಗ್ತದೆ, ಉದ್ವೇಗ ಆಗ್ತದೆ. ಜನ್ಮಾಂತರದಲ್ಲಿ ನಾನಾ ವಿಧವಾದ ಭಯವನ್ನು, ಕಷ್ಟವನ್ನು, ಉದ್ವೇಗವನ್ನು ಮನುಷ್ಯ ಅನುಭವಿಸ್ತಾನೆ ಅಂತ ಉಮಾಮಹೇಶ್ವರ ಸಂವಾದದಲ್ಲಿ ಮಹಾಭಾರತ ನಿರೂಪಣೆ ಮಾಡಿದೆ. ನಾಯಿ ಜೊತೆ, ಇದು ದೊಡ್ಡವರಿಗೋಸ್ಕರ ಹೇಳಿದ್ದು, ನಾಯಿಯ ಜೊತೆಗೆ ಆಟ ಆಡಬಾರ್ದು. ನಾಯಿ ಒಂದೇ ಅಲ್ಲ, ಇನ್ಯಾವುದೋ ಅದು ಇದು ಯಾರ್ಯಾರದೋ ಗೊಂಬೆಗಳನ್ನು ತೆಗೆದುಕೊಂಡು ಆಟ ಆಡಬೇಡ್ರಿ. ಅವಶ್ಯ ಆಟ ಆಡ್ರಿ. ಆಟ ಆಡುವಾಗ ಗೊಂಬೆಗಳು ಯಾವುದಿರಬೇಕು? ರಾಮ, ಕೃಷ್ಣ, ರುಕ್ಮಿಣಿ, ಸತ್ಯಭಾಮ, ಪಾಂಡವರು, ಇಂಥದ್ದೇ ಗೊಂಬೆಗಳನ್ನು ಮಾಡಿಸಿಕೊಂಡು ಅದನ್ನೇ ಆಟ ಆಡಬೇಕು. ಮನೆಗೆ ಹೋದ ತಕ್ಷಣ ಮೊದಲಿಗೆ ಮಾಡೋ ಕೆಲಸ ಏನೀಗ ನೀವು ಏನು ಮಾಡ್ತೀರಾ? ನಿಮ್ಮ ಅಮ್ಮ ಅಪ್ಪ ಇಬ್ಬರಿಗೂ ಹೇಳಬೇಕು, ಈ ಎಲ್ಲ ಗೊಂಬೆಗಳು ಬೇರೆ ಯಾವ ಗೊಂಬೆಗಳು ಬೇಡ, ದೇವರ ಗೊಂಬೆಗಳನ್ನೇ ನಮಗೆ ತಂದು ಕೊಡಿ ಅಂತ ನೀವು ಹೇಳಬೇಕು. ಹೇಳ್ತೀರಾ? ಬರೀ ಹೇಳೋದಲ್ಲ, ನಾಳೆ ಇಲ್ಲಿ ಬರುವಾಗ ಒಂದು ಬಾಕ್ಸ್ ಒಳಗೆ ತಂದು, ಸುಳ್ಳು ನಡೆಯೋದಿಲ್ಲ. ಕೃಷ್ಣನ ಮುಂದೆ ಅಲ್ಲಿ ಬಂದು ಕೂತಿದ್ದಾನೆ ಕೃಷ್ಣ, ಸತ್ಯ ಹೇಳಬೇಕು. ಎಲ್ಲ ಕೃಷ್ಣ. ಇದನ್ನು ಹಿರಿಯರಿಗೆ ಹೇಳ್ತಾ ಇದ್ದೇವೆ. ಇದನ್ನು ಯೋಗ ದೀಪಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಈ ಮಾತನ್ನು ಹೇಳ್ತಾರೆ. ಮಕ್ಕಳಿಗೆ ಆಟಿಕೆ ಸಾಮಾನು ಕೊಡೋದಾದರೆ ದೇವರ ಆಟಿಕೆ ಸಾಮಾನುಗಳನ್ನೇ ಕೊಡಿ, ಅದೇ ಪೂಜೆಯನ್ನೇ ಮಾಡಿಸಿ ಅಂತ. ದೇವರ ಪೂಜೆಯನ್ನೂ ಮಾಡಿಸಿ, ಗೊಂಬೆಗಳಿಗೆ ಪೂಜೆ ಮಾಡಿಸಿ. ಅಷ್ಟು ಮಾಡ್ತೀರಲ್ಲ ನಾಳೆಯಿಂದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್